ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಬ್ಸಾಕ್. ಸ್ನೇಹಿತರೆ, ನೀವು ಮನೆಗೆ ಬಿಲ್ಡಿಂಗ್ ಪೇಂಟ್ ಮಾಡಬೇಕಂತ ಪ್ಲಾನಿಂಗಲ್ಲಿದ್ದೀರಾ. ಹಾಗೂ ಜೊತೆಗೆ ನೀವು ಸಾಕಷ್ಟು ಬಿಲ್ಡಿಂಗ್ಸ್ ನೋಡಿರ್ತೀರಾ. ಆ ಬಿಲ್ಡಿಂಗ್ ಕಲರ್ ಚೆನ್ನಾಗಿದೆ, ಈ ಬಿಲ್ಡಿಂಗ್ ಕಲರ್ ಚೆನ್ನಾಗಿದೆ. ಆದರೆ ಅದೇ ಪೈಂಟ್ ನಿಮ್ಮ ಬಿಲ್ಡಿಂಗ್ಗೆ ಪೈಂಟ್ ಹೊಡೆದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಗೆ ಹಿಡಿತೀರಾ? ಸೊ ಪೈಂಟ್ ಹೊಡೆದಂತೂ ನಾವು ನೋಡೋಕ್ಕಾಗೋದಿಲ್ಲ ಸ್ನೇಹಿತರೆ, ತುಂಬ ಕಾಸ್ಟ್ ಬೀಳುತ್ತೆ. ಸೊ ಈ ನಮ್ಮ ಒಂದು ಟೂಲ್ ನೀವು ಈಸಿಯಾಗಿ ನಿಮ್ಮ ಬಿಲ್ಡಿಂಗ್ಗೆ ನೀವು ಪೈಂಟ್ ಮಾಡಿಬಿಟ್ಟು ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಬಿಲ್ಡಿಂಗ್ ಪೈಂಟ್ ಹೊಡೆದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮ್ಗೆ ಸಾಕಷ್ಟು ಐಡಿಯಾಸ್ನ ನೀವು ತೊಗೊಳ್ಬೋದು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಟೂಲ್ ಇದೆ ನೋಡ್ಬೋದು ಸ್ನೇಹಿತರೆ. ನಿಮಗೆ ಇಲ್ಲಿ ಎಕ್ಸ್ಟೀರಿಯರ್ ಹಾಗೂ ಇಂಟೀರಿಯರ್ ಪೈಂಟ್ಸ್ ಒಂದು ಟೂಲ್ಸ್ ಇದೆ. ಸೊ ಈ ಟೂಲ್ಸ್ ಮುಖಾಂತರ ನೀವು ನಿಮ್ಮ ಬಿಲ್ಡಿಂಗ್ ಅಥವಾ ನಿಮ್ಮ ಮನೆಯೊಳಗೆ ರೂಮ್ಸ್ಗೆ ನೀವು ಫೋಟೋ ಹಾಕ್ಬಿಟ್ಟು ಆ ಫೋಟೋದಲ್ಲಿ ನೀವು ಆ ಮಾರ್ಕ್ ಮಾಡಿ ನೀವು ಪೈಂಟಿಂಗ್ ಮಾಡಿಬಿಟ್ಟು ಸೊ ಅದನ್ನ ಒಂದು ರಿಯಲಿಸ್ಟಿಕ್ ಕನ್ವರ್ಟ್ ಮಾಡಿಬಿಟ್ಟು ನೀವು ನೋಡ್ಬೋದು ಸ್ನೇಹಿತರೆ. ಸೊ ನಿಮ್ಮ ಅದು ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಟಿಪ್ಸ್ ಇದೆ ಸ್ನೇಹಿತರೆ, ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತ. ಜೊತೆಗೆ ನಾನು ನಿಮ್ಗೆ ಆಲ್ರೆಡಿ ವಿಡಿಯೋಸಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಜೊತೆಗೆ ಈ ಒಂದು ಪಾಯಿಂಟ್ ವಿಜುವಲೈಸರ್ ಇದೆಯಲ್ಲ, ಅದ್ರದ್ದು ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ ಅದ್ರಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಬಂದು ನೀವು ಚೆಕ್ ಮಾಡ್ಕೊಳ್ಬೋದು. ಜೊತೆಗೆ ಬೇರೆ ರೀತಿ ಯಾವ್ದು ಕಲರ್ ಟೂಲ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಬೋದು ಅಂತ ಸಾಕಷ್ಟು ವಿಡಿಯೋಸ್ ಇದೆ. ನಮ್ಮ ಒಂದು ಪ್ಲೇ ಲಿಸ್ಟಲ್ಲಿ ಕೂಡ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಾವೇನು ಮಾಡೋಣ, ನಿಮ್ಮ ಇಮೇಜ್ನ ಅಪ್ಲೋಡ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ನಾನು ಒಂದು ಸಿಂಪಲ್ ಆಗಿರೋ ಒಂದು ಹೌಸ್ನ ಅಂತ ತೆಗೆದುಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಸ್ನೇಹಿತರಲ್ಲಿ. ಸೊ ಇಲ್ಲಿ ನಾವೇನು ಮಾಡಬೇಕಂತೇಳಿ ನೋಡಿ, ನಿಮಗೆ 2-3 ಥರ ಆಪ್ಷನ್ಸ್ ಇದೆ ಯಾವ ರೀತಿ ನೀವು ಇನ್ನು ಪೈಂಟಿಂಗ್ ಮಾಡ್ತೀರಿ ಅಂದ್ಬಿಟ್ಟು. ನೋಡಿ ನಿಮಗೆ ಇಲ್ಲಿ ಬ್ರಷ್ ಟೂಲ್ಸ್ ಇದೆ ಸ್ನೇಹಿತರೆ. ಇಲ್ಲಿ ಬ್ರಷ್ ಟೂಲ್ಸಲ್ಲಿ ನಿಮಗೆ ಯಾವ ರೀತಿ ಬ್ರಷ್ ಬೇಕು, ನಿಮಗೆ ಸರ್ಕಲ್ ಬೇಕಾ, ರೆಕ್ಟ್ಯಾಂಗ್ಯುಲರ್ ಬೇಕಾ, ಸೊ ಆ ರೀತಿ ಪ್ಯಾಟರ್ನ್ಸ್ ನೀವು ಇಲ್ಲಿ ಡಿಸೈನ್ ಯೂಸ್ ಮಾಡ್ಕೊಳ್ಬೋದು. ಸೊ ಎರೇಸರ್ ಇರುತ್ತೆ ಸ್ನೇಹಿತರೆ, ನೀವು ಪೈಂಟಿಂಗ್ ಮಾಡಿರ್ತೀರ, ನಿಮ್ಗೆ ಆ ಪೈಂಟಲ್ಲೇ ಬೇಡ ಅಂತ ಅದನ್ನ ರಿಮೂವ್ ಮಾಡೋದಕ್ಕೆ ನೀವು ಎರೇಸರ್ ಟೂಲ್ಸ್ನ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಜೊತೆಗೆ ನಿಮಗೆ ಸ್ಮಾಲ್ ಕಲರ್ ಶೇಡ್ಸಲ್ಲಿ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನೀವು ಈ ಟೂಲ್ಸ್ನ ಯೂಸ್ ಮಾಡ್ಕೊಳ್ಬೋದು. ಜೊತೆಗೆ ನಿಮ್ಗೆ ಇಲ್ಲಿ ಸಿಗುತ್ತೆ, ನಿಮಗೆ ಮ್ಯಾನ್ಯಲಾಗಿ ನೀವು ಏರಿಯಾನ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿಂದ ನೀವು ಡಿಸೈನ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇನ್ನೊಂದು ಈಗ ಅರ್ಧ ನೀವು ವರ್ಕ್ ಮಾಡಿರ್ತೀರಾ, ಬಟ್ ಟೈಮ್ ನಿಮ್ಮ ಹತ್ರ ಸಾಕಷ್ಟಿಲ್ಲ, ಎಲ್ಲ ಹೊರಗಡೆ ಹೋಗಬೇಕಾಗಿದೆ ಅಂಥ ಟೈಮಲ್ಲಿ ನೀವು ಏನು ಮಾಡ್ಬೋದು ಸ್ನೇಹಿತರೆ, ಇದನ್ನು ಪ್ರಾಜೆಕ್ಟ್ನ ನೀವು ಸೇವ್ ಮಾಡ್ಕೊಳ್ಬೋದು. ಸೇವ್ ಮಾಡಿದ ನಂತರ ನಿಮ್ಮ ಫೈಲಲ್ಲಿ ಸ್ಟೋರ್ ಆಗಿರುತ್ತೆ. ನಂತರ ನೀವು ಬಂದು ಸೇಮ್ ನಿಮಗೆ ಇಲ್ಲಿ ಅಪ್ಲೋಡ್ ಆಪ್ಷನ್ ಇದೆ ಸ್ನೇಹಿತರೆ, ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಬಂದು ಅದೇ ವರ್ಕ್ನ ನೀವು ರೆಸ್ಯೂಮ್ ಮಾಡ್ಬೋದು. ಮತ್ತು ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊಳ್ಬೋದು ಸ್ನೇಹಿತರೆ. ಜೊತೆಗೆ ನೀವು ಫೈನಲ್ ಆಗಿರೋ ಒಂದು ಇಮೇಜ್ನ ನೀವು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಇಮೇಜ್ ಡೌನ್ಲೋಡ್ ಆಪ್ಷನಿಂದ ಮುಖಾಂತರ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಜೊತೆಗೆ ನಿಮಗೆ ಡೈರೆಕ್ಟಾಗಿ ನೀವು ಪೈಂಟ್ ಯಾವ ಬ್ರ್ಯಾಂಡ್ ಯೂಸ್ ಮಾಡಬೇಕಂತಿದ್ರೆ ಅದೇ ಪೈಂಟ್ ಬ್ರ್ಯಾಂಡ್ ಜೊತೆಗೆ ಅದೇ ಕಲರ್ ಶೇಡ್ಸ್ ಜೊತೆಗೆ ನೀವು ಇಲ್ಲಿ ಟ್ರೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಬೈ ಡಿಫಾಲ್ಟ್ ಆಗಿ ನಾನು ನಿಮಗೆ ಇಲ್ಲಿ ನಿಮಗೆ 2 ಕಲರ್ ತೋರಿಸ್ತಿದೆ ನೋಡಬಹುದು. ಇಲ್ಲಿ 2 ಕಲರ್ ಬ್ಲೂ ಕಲರ್ ಇದೆ. ಸೊ ಇದ್ರೊಳಗೆ ನಿಮಗೆ ಬೇರೆ ಕಲರ್ಸ್ ಬೇಕು ಅಂತ ಹೇಳಿದ್ರೆ ಬ್ಲೂ ಕಲರ್ ಶೇಡ್ಸಲ್ಲಿ ನಿಮಗೆ ಎಕ್ಸಾಂಪಲ್ ಆಗಿ ಸೆಲೆಕ್ಟ್ ಮಾಡೋದು ನೋಡ್ಬೋದು ಸ್ನೇಹಿತರೆ. ಅದ್ರ ನಿಯರೆಸ್ಟ್ ಬ್ಲೂ ಕಲರ್ಸ್ ಮ್ಯಾಚಿಂಗ್ ನಿಮಗೆ ಬ್ರ್ಯಾಂಡಲ್ಲಿ ಕಲರ್ ಕೋಡ್ ತೋರಿಸ್ತಿದೆ. ನಿಮಗೆ ಯಾವ ಪೈಂಟ್ ಕಂಪ್ನಿದು ಬೇಕೋ ನೀವು ಆ ಕಲರ್ ಕೋಡ್ ನೀವು ಇಲ್ಲಿ ತೆಗೆದುಕೊಳ್ಬೋದು. ಅಥವಾ ನಿಮಗೆ ಪರ್ಟಿಕ್ಯುಲರಾಗಿ ನನಗೆ ಬೇಡ, ನನಗೆ ಬೇರೆ ಕಲರ್ಸ್ ಶೇಡ್ಸಲ್ಲೇ ಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಿಮ್ಗೆ ಲೈಟ್ ಡಾರ್ಕ್ ಕಲರ್ ಶೇಡ್ಸ್ ಇರುತ್ತಲ್ಲ, ಸೊ ಇಲ್ಲೂ ತೊಗೊಳ್ಬೋದು. ಅಥವಾ ನಿಮಗೆ ಡೈರೆಕ್ಟಾಗಿ ಯಾವ ಪೈಂಟ್ ಕಂಪ್ನಿದು ಬೇಕೋ ಆ ಕಂಪ್ನಿ ನೀವು ತೊಗೊಳ್ಬೋದು. ಎಕ್ಸಾಂಪಲ್ ಆಗಿ ನೀವು ಏಷ್ಯನ್ ಪೇಂಟ್ ತೊಗೊಳ್ತೀರಾ, ಎಕ್ಸಾಂಪಲ್ ಅಲ್ಲಿ ನಿಮಗೆ 9425 ಕಲರ್ಸ್ ನೀವು ಹೊಡೆದ್ರೆ ನೋಡಿ ನಿಮಗೆ ಏಷ್ಯನ್ ಪೇಂಟ್ ಕಲರ್ ಕೋಡ್ ಬಂದ್ಬಿಡುತ್ತೆ 9425. ಸೊ ಇಲ್ಲಿಂದ ಈ ಕಲರ್ನ ನೀವು ಸೆಲೆಕ್ಟ್ ಮಾಡೋ ಸ್ನೇಹಿತರೆ, ಅದೇ ನಿಮಗೆ ಕಲರ್ ಕೋಡ್ ಬಂದ್ಬಿಡುತ್ತೆ. ಸೊ ಇಲ್ಲಿ ನಾನು ನಿಮಗೆ ಇದು ಕಲರ್ ಕಾಂಬಿನೇಷನ್ ತೋರಿಸ್ತಲ್ಲ, ಜಸ್ಟ್ ನಿಮಗೆ ಪೈಂಟ್ ಕಲರ್ ಯಾವ ರೀತಿ ಅಪ್ಲೈ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಮಾತ್ರ ನಿಮಗೆ ಇಲ್ಲಿ ಟಿಪ್ಸ್ ಕೊಡ್ತಾ ಇದ್ದೀನಿ ನೋಡ್ಬೋದು. ಸೊ ಅದರೊಳಗೆ ನಿಮ್ಗೆ ನಿಯರೆಸ್ಟ್ ಕಲರ್ ಶೇಡ್ಸ್ ಬೇರೆ ಇದರಲ್ಲೂ ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಅದನ್ನ ಕಲರ್ ಇಲ್ಲಿ ಈ ಚೆಕ್ ಬಾಕ್ಸ್ ಇದೆಯಲ್ಲ, ಅದೇ ಕಲರ್ ಮೇಲೆ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಅದೇ ಕಲರ್ ನಿಮಗೆ ಇಲ್ಲಿ ಸೆಲೆಕ್ಟೆಡ್ ಕಲರಲ್ಲಿ ಬರುತ್ತೆ. ಸೊ ನಾನು ಇಲ್ಲಿ ನಿಮಗೆ ಟೂಲ್ಸಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಪ್ಲೈ ಮಾಡಬಹುದು ಅಂದ್ಬಿಟ್ಟು. ನೋಡಿ ಬ್ರಷಲ್ಲಿ ನೀವು ಬೇಕಂದರೆ ಬ್ರಷ್ ಸರ್ಕಲ್ ಸೆಲೆಕ್ಟ್ ಮಾಡಿಬಿಟ್ಟು ನೋಡಿ ನೀವು ಅದೇ ರೀತಿ ಯಾವ ರೀತಿ ಬೇಕೋ ಸೊ ಆ ರೀತಿ ನೀವು ಪೈಂಟಿಂಗ್ ಮಾಡ್ತಾ ಹೋಗ್ಬೋದು ಇದ್ರ ಮೇಲೆ. ಸೊ ನೀವು ಬೇಡ ಅಂತ Ctrl+Z ಹೋಗ್ತಾರೆ, ನಿಮಗೆ ಕಲರ್ ಶೇಡ್ ಚೇಂಜ್ ಆಗುತ್ತೆ. ಇಲ್ಲ ಇಲ್ಲೂ ನೀವು ಈ ಚೇಂಜಸ್ ಮಾಡ್ಕೊಳ್ಬೋದು. ಅಥವಾ ಸಿಂಪಲ್ಲಾಗಿ ನೀವು ಆಟೋ ಡಿಟೆಕ್ಟರ್ ಬೇಕಾ, ಸೊ ಸೆಲೆಕ್ಟ್ ಮಾಡಿಬಿಟ್ಟು ನೋಡಿ ಸೆಲೆಕ್ಟ್ ಮಾಡೋ ಮುಂಚೆ ನೀವು ನೋಡ್ಬೇಕು ಸ್ನೇಹಿತರೆ, ಇಲ್ಲಿ ನಿಮಗೆ ಕಲರ್ ಟಾಲರೆನ್ಸ್ ಇದೆಯಲ್ಲ ಅದನ್ನು ನೀವು ಮ್ಯಾಕ್ಸಿಮಮ್ ಏನು ಮಾಡಿ ಫಸ್ಟ್ ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಏರಿಂದ ಕ್ಲೀನಾಗಿ ಪ್ರಾಪರ್ ಸೆಲೆಕ್ಟ್ ಆಗ್ತಾ ಹೋಗುತ್ತೆ ನೋಡಿರಲ್ಲ. ಸೊ ಅದೇ ರೀತಿ ನೀವು ಜಾಸ್ತಿ ಸೆಲೆಕ್ಟ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಸ್ನೇಹಿತರೆ, ಮ್ಯಾಕ್ಸಿಮಮ್ ಏರಿಯಾ ನೋಡಿ ಒಂದೇ ಸಲಿಕ್ಕೆ ಅದು ಮ್ಯಾಕ್ಸಿಮಮ್ ಏರಿಯಾ ಕವರ್ ಮಾಡ್ಕೊಳ್ಳುತ್ತೆ. ಸೊ ಕೆಲವೊಂದು ಶೇಡ್ಸ್ ಜಾಸ್ತಿ ಏರಿಯಾ ತೊಗೊಳುತ್ತೆ. ಅದನ್ನು ನೀವು ಸ್ಮಾಲ್ ಏರಿಯಿಂದ ನೀವು ಏನು ಮಾಡ್ಕೊಳ್ಬೋದು, ಅದನ್ನು ಚೇಂಜಸ್ ಮಾಡ್ತಾ ಹೋಗ್ಬೋದು. ನೀವು ಸ್ಮಾಲ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗಿಂದ ಮಾಡಬೇಕಂದ್ರೆ ಸ್ಮಾಲಿಂದ ಏರಿಯಿಂದ ನೀವು ಸೆಲೆಕ್ಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಅದರಿಂದ ನಿಮಗೆ ಈಸಿಯಾಗಿ ಬರುತ್ತೆ. ಸೊ ಇದೊಂದು ಮೆಥಡಿಂದ ಮಾಡ್ಬೋದು ಸ್ನೇಹಿತರೆ. ಅದೇ ರೀತಿ ನೋಡಿ, ಸೊ ಅದೇ ರೀತಿ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಒಂದು ಅವರೇಜಿಗೆ ನಿಮಗೆ ಐಡಿಯಾಸ್ ಸಿಕ್ಬಿಡುತ್ತೆ. ಇಲ್ಲಿ ಕಲರ್ ಕೋಡ್ ಇವಾಗ ಕ್ಲಿಕ್ ಮಾಡ್ತಾ ಹೋದರೆ ನಿಮ್ಗೆ ಜಸ್ಟ್ ಅಲ್ಲಿ ಪೈಂಟ್ ಆಗ್ತಾ ಇರುತ್ತೆ. ಇಲ್ಲ ನೀವು ಚೂರು ಜಾಸ್ತಿ ಬೇಕಂತ ಹೇಳಿದ್ರೆ ನೋಡಿ ಜಾಸ್ತಿ ನಿಮಗೆ ರೇಷನಲ್ಲಿ ಯಾವುದ್ರಲ್ಲಿ ಜಾಸ್ತಿ ಚೆನ್ನಾಗಿ ಬರ್ತಾ ಇದೆ, ಸೊ ಅದರಲ್ಲಿ ನಿಮಗೆ ನಿಮ್ಮ ಬಿಲ್ಡಿಂಗಿಗೆ ಯಾವ್ದು ಮ್ಯಾಚಿಂಗ್ ಆಗ್ತಿದೆ ಆಟೋಮೆಟಿಕ್ಕಾಗಿ ಪೈಂಟಿಂಗ್ ಸೆಲೆಕ್ಷನ್ ಆಗೋ ರೀತಿ ನೋಡಲ್ಲ.
ನಂತರ ಇದನ್ನು ನೋಡಿ, ಈಗ ನಿಮಗೆ ಇದು ಸ್ವಲ್ಪ ನಿಮಗೆ ಪೈಂಟಿಂಗ್ ನಾರ್ಮಲ್ ಕಾಣಿಸುತ್ತೆ, ಬಟ್ ಅದನ್ನ ರಿಯಲಿಸ್ಟಿಕ್ ಮಾಡೋದಕ್ಕೆ ನಾನು ನಿಮಗೆ ಐಡಿಯಾಸ್ ಕೊಡ್ತೀನಿ. ಸೊ ಯಾವ ರೀತಿ ಒಂದು ರಿಯಲಿಸ್ಟಿಕ್ ಆಗಿ ನೀವು ಇದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು ಈ ಒಂದು ಪೈಂಟ್ ಕಲರ್ ಶೇಡ್ಸ್ ನಿಮಗೆ ಅಂದ್ಬಿಟ್ಟು. ನೋಡಿ ಈಗ ಈ ಫ್ಲೋರಲ್ಲಿ ಜಾಸ್ತಿ ಬಂದಿದೆಯಲ್ಲ, ಸೊ ಅಂಥ ಸಮಯದಲ್ಲಿ ಏನು ಮಾಡ್ಬೋದು, ನೀವು ಇಲ್ಲಿ ಜಸ್ಟ್ ಎರೇಸರ್ ಟೂಲ್ ಇದೆ ಸ್ನೇಹಿತರೆ. ಎರೇಸರ್ ನಿಮಗೆ ಸರ್ಕಲ್ ಸ್ಕ್ವೇರ್ ಶೇಪ್ ಇದೆ, ಯಾವ ಶೇಪ್ ಬೇಕೋ ನೀವು ತೊಗೊಳ್ಬೋದು. ನಂತರ ನಿಮಗೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಿಮಗೆ ಬ್ರಷ್ ಸೈಜ್ ಇದೆ, ದಪ್ಪ ಸ್ಮಾಲ್ ಎಷ್ಟು ಬೇಕು ಅಂದ್ಬಿಟ್ಟು. ಸೊ ಅದ್ರ ಪ್ರಕಾರ ನೀವೇನು ಮಾಡ್ಬೋದು, ಟೂಲ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರಲ್ಲಿ. ಬಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸೆಲೆಕ್ಟ್ ಮಾಡೋ ನಂತರ ನೀವು ಸ್ಕ್ವೇರ್ ಬ್ರಷ್ನ ಎರೇಸರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬಂದ್ಬಿಟ್ಟು ಏನು ಮಾಡಿ ಇಲ್ಲಿ, ಸೊ ಇನ್ನು ರಿಮೂವ್ ಮಾಡೋಣ ಸ್ನೇಹಿತರೆ. ನೋಡಿ ಕರೆಕ್ಟಾಗಿ ಅಲ್ಲಿ ಎಡ್ಜಿಗೆ ರಿಮೂವ್ ಮಾಡಿಬಿಡೋಣ. ಓಕೆ, ನಂತರ ಬನ್ನಿ ನಾರ್ಮಲ್ ಟೂಲ್ಗೆ ಬರೋಣ, ಸೆಲೆಕ್ಟ್ ಮಾಡ್ಕೊಳ್ಳೋಣ, ಅದೇ ಕಲರ್ ಇರುತ್ತೆ ನಿಮಗೆ. ಓಕೆ, ಸೊ ನಾನು ಇಲ್ಲಿ ನಿಮಗೆ ಕಲರ್ ಶೇಡ್ಸ್ ತೋರಿಸ್ತಾ ಇದ್ದೀನಿ. ಸೊ ಅದೇ ರೀತಿ ಸ್ವಲ್ಪ ಕ್ಲಿಕ್ ಮಾಡ್ತಾ ಹೋಗಬೇಕಾಗುತ್ತೆ ನೀವು. ಇದು ಒಂದು ಸಿಸ್ಟಮಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಎರಡನೇ ಸಿಸ್ಟಮಲ್ಲಿ ನಿಮಗೆ ಆಟೋಮೆಟಿಕ್ ತೋರಿಸೋದಿಲ್ಲ, ಇಲ್ಲಿ ಬೇರೆ ಟೂಲ್ಸಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಈಗ ಆಪೋಸಿಟ್ ಕಲರ್ಸ್ನ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಅಥವಾ ಜೊತೆಗೆ ನಿಮಗೆ ಬೇರೆ ಕಾಂಪ್ಲಿಮೆಂಟರಿ ಕಲರ್ಸ್ ಬೇಕಾಗಿದೆಯಾ ನೋಡ್ಬೋದು. ಇಲ್ಲಿ ನೋಡಿ ನಿಮಗೆ ಕಲರ್ ಟೂಲ್ಸ್ ಕೊಟ್ಟಿದ್ದೀರಿ ಕಾಂಪ್ಲಿಮೆಂಟರಿ. ಇದರೊಳಗೆ ನಿಮಗೆ ಬೇರೆ ಮೆಥಡ್ ಬೇಕಾ, ಅನ್ಲಾಗಲ್ಲಿ ಬೇಕಾ? ಸೊ ನೋಡಿ ನಿಮಗೆ ಅನ್ಲಾಗ್ ಮೆಥಡ್ ಕಲರ್ ಶೇಡ್ಸ್ ಡಿಫ್ರೆಂಟಲ್ಲಿ ತೋರಿಸುತ್ತೆ, ಅದ್ರ ಕಾಂಬಿನೇಷನ್ಸು. ಸೊ ಅದೇ ರೀತಿ ನೋಡ್ಬೋದು, ನಿಮಗೆ ಬೇರೆ ಬೇರೆ ಮೆಥಡ್ಸಲ್ಲಿ ನಿಮಗೆ ಕಾಂಪ್ಲಿಮೆಂಟರಿ ಕಲರ್ಸ್ ಸಿಗ್ತಾ ಇದೆ ನಿಮಗೆ. ನೀವೇನು ಸೆಲೆಕ್ಟ್ ಮಾಡಿದ್ದೀರಲ್ಲ ಬೇಸ್ ಕಲರ್ ಮ್ಯಾಚಿಂಗ್ ನಿಮಗೆ ಡಿಫ್ರೆಂಟ್ ಕಲರ್ ಶೇಡ್ಸ್ ಬರುತ್ತೆ. ಸೊ ಆ ಕಲರ್ ಶೇಡ್ಸ್ ನೀವು ಇದರೊಳಗೆ ಯಾವ ಬ್ರ್ಯಾಂಡ್ ಕಲರ್ಸ್ ಬೇಕಂತ ಸೆಲೆಕ್ಟ್ ಮಾಡಿಬಿಟ್ಟು, ಸೊ ಆ ಕಂಪ್ನಿ ಕಲರ್ ಕೋಡ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಸ್ನೇಹಿತರೆ, ಅದೇ ಕಲರ್ ಕೋಡ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಬಂದುಬಿಡುತ್ತೆ. ಇದು ನಿಮಗೆ ಡ್ರಾ ಮಾಡೋದಕ್ಕೆ ಈಸಿಯಾಗಿ ನೀವು ಅದೇ ಕಲರ್ ನೀವು ಏನು ಮಾಡ್ಬೋದು, ಇಲ್ಲಿ ಡ್ರಾ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ನಾನು ನಿಮಗೆ ಈಗ ಈ ಟೂಲ್ಸ್ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋ ರೀತಿ. ಅದೇ ರೀತಿ ಈ ಟೂಲ್ಸೆಲ್ಲ ನಾನು ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಕಲರ್ ತೋರಿಸ್ತೀನಿ ನೋಡಿ, ಪಾಯಿಂಟ್ ಇದರಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಫಿಲ್ ಮಾಡ್ಕೊಳ್ಬೋದು. ಸಿಂಗಲ್ ಕ್ಲಿಕ್ ನೋಡಿ, ಎಡ್ಜಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಎಡ್ಜಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಲ್ಲಿ ನೀವು ಎಂಡಿಂಗ್ ಮಾಡಬೇಕಂತಿದ್ರೆ ಅಲ್ಲಿ ಡಬಲ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಾವು ಏನು ಸೆಲೆಕ್ಟ್ ಮಾಡಿದ್ರೆ ಈ ಕಲರ್ ಸೆಲೆಕ್ಟ್ ಮಾಡಿದರೆ ಆ ಕಲರ್ ಅಪ್ಲೈ ಆಗೋಗಿದೆ. ಈಗ ಒಂದ್ಸಲ ಅಪ್ಲೈ ಆದಮೇಲೆ ಬೇಕಾದ್ರೆ ಇನ್ ಕೇಸ್ ನೀವು ಕಲರ್ ಚೇಂಜ್ ಮಾಡಬೇಕಂತ ಹೇಳಿದ್ರೆ ಸಿಂಪಲಾಗಿ ಬನ್ನಿ ಸ್ನೇಹಿತರೆ, ಇಲ್ಲಿ ಆಟೋಮೆಟಿಕ್ ತೊಗೊಳ್ಳಿ. ಮತ್ತೆ ನಿಮ್ಗೆ ಯಾವ ಕಲರ್ ಬೇಕಲ್ಲಿ, ನಿಮಗೆ ಗ್ರೀನ್ ಕಲರ್ ಬೇಕಾ, ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬಂದು ಡೈರೆಕ್ಟಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ, ಇಮಿಡಿಯೇಟಾಗಿ ನಿಮ್ಗೆ ಕಲರ್ ಶೇಡ್ಸಲ್ಲಿ ಅಪ್ಲೈ ಆಗೋಗುತ್ತೆ. ಸೊ ಅದೇ ರೀತಿ ಇಲ್ಲ ನೀವು ನೆಕ್ಸ್ಟ್ ನಿಮ್ಮ ಬೇಸ್ ಕಲರಲ್ಲೇ ರಿಮೈನಿಂಗ್ ಪ್ಲೇಸಲ್ಲಿ ಇಲ್ಲೂ ಪೇಂಟ್ ಮಾಡಬೇಕಾದನ್ನು, ಸೊ ನೀವು ಸೇಮ್ ಅದೇ ರೀತಿ ಮಾಡ್ಕೊಳ್ಬೋದು. ಅಥವಾ ಬೇಡ ನನಗೆ ಮ್ಯಾನ್ಯಲಿ ನಾನು ಫಿಲ್ ಮಾಡ್ಕೊಳ್ತೀನಿ ಏನೋ ಹೋಗಿದ್ರೆ ಸಿಂಪಲ್ ಸ್ನೇಹಿತರೆ, ಇಲ್ಲಿ ಜಸ್ಟ್ ಈ ಟೂಲ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು. ಸೊ ಇಲ್ಲಿಂದ ಒಂದು ಕಾರ್ನರ್, ಯಾವುದೋ ಒಂದು ಕಾರ್ನರಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀವು ಪೈಂಟಿಂಗ್ ಮಾಡೋ ಟ್ರಿಕ್ಸ್ ಒಂದು ಕಲಿಬೇಕಾಗುತ್ತೆ. ಏನ್ಕಂಡು ವಿಂಡೋಸ್ ಇರುತ್ತಲ್ವಾ, ವಿಂಡೋಸ್ ಹತ್ರ ನೀವು ಯಾವ ರೀತಿ ಅದನ್ನ ಕ್ರಾಪ್ ಮಾಡಿಬಿಟ್ಟು ವಿಂಡೋಸ್ಗೆ ನಮಗೆ ಪೈಂಟ್ ಅಪ್ಲೈ ಆಗದಿರೋ ರೀತಿ ಕ್ರಾಪ್ ಮಾಡಿ ನಾವು ತೊಗೊಳ್ಬೇಕಾಗುತ್ತೆ. ಜಸ್ಟ್ ಕ್ಲಿಕ್ ಮಾಡೋ ಟೈಮಲ್ಲಿ ನೀವು ಸ್ವಲ್ಪ ಐಡಿಯಾಸ್ ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಜಸ್ಟ್ ನೋಡ್ರಲ್ಲ, ನಾವು ವಿಂಡೋ ರಿಮೂವ್ ಮಾಡಿಬಿಟ್ಟು ಯಾವ ರೀತಿ ಕಲರ್ಸ್ನ ಇಲ್ಲಿ ಅಪ್ಲೈ ಮಾಡಿ ನೋಡ್ತಾ ಇದ್ದೀರಿ. ಇದರೊಳಗೊಂದೇನಂದರೆ ನಿಮಗೆ ಇಲ್ಲಿ ಬ್ಲರ್ ಏನು ಕಾಣಿಸ್ತಿದೆ ಅಂತ ಹೇಳಿದ್ರೆ, ಸೊ ನಾವು ಪ್ರಾಪರಾಗಿ ಇಲ್ಲೂ ಅದೇ ರೀತಿ ಸೆಲೆಕ್ಟ್ ಮಾಡಿಬಿಟ್ರೆ ಸ್ನೇಹಿತರೆ ನಿಮ್ಗೆ ಅದೇ ರೀತಿ ಕಲರ್ ಶೇಡ್ಸಲ್ಲಿ ಕಾಣಿಸುತ್ತೆ, ನೋಡ್ಬೋದು. ಸೊ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತು ಫಸ್ಟ್ ಪಾಯಿಂಟ್ ನೀವು ಎಲ್ಲಿ ಮಾಡಬೇಕಂತ ಸ್ನೇಹಿತರೆ ಅದೇ ಎಡ್ಜಸ್ ಪ್ರಾಪರ್ ಮೇಂಟೈನ್ ಮಾಡಿ. ಸೊ ಇಲ್ಲಿ ಯಾವ ಲೈನಿಗೆ ಬಂದಿರ್ತಿಲ್ಲ ಸ್ನೇಹಿತರೆ ಅಲ್ಲೇ ಬಂದುಬಿಟ್ಟು ಅಲ್ಲಿಂದನೇ ಕಂಟಿನ್ಯೂ ಮಾಡಿ. ಸೊ ಆಗ ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ, ಅದು ಗ್ಯಾಪ್ ಬರುತ್ತೆ. ಅದು ನೋಡಿದ್ರಲ್ಲ, ನೋಡ್ಕೊಳ್ಳೋ ಐಡಿಯಾಸ್ ಕೊಡ್ತಾ ಇದ್ದೀನಿ. ಸೊ ನಂತರ ಇಲ್ಲಿ ಬಂದು ಜಸ್ಟ್ ನಾನು ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಫುಲ್ ಮನೆಗೆ ಇನ್ನೊಂದು ಇದೆ ಸ್ನೇಹಿತರೆ, ಇಲ್ಲಿ ಕಲರ್ಸ್ ಅಪ್ಲೈ ಮಾಡಿದ್ದೀರಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡಿ, ಒಪಾಸಿಟಿ ಸಿಗುತ್ತೆ 80%. ಇದ್ರೊಳಗೆ ನಿಮ್ಗೆ ಇಲ್ಲ ನನಗೆ 100% ಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಬರುತ್ತಲ್ಲ, ಆ ಟ್ರಾನ್ಸ್ಪರೆನ್ಸಿ ಬರೋದಿಲ್ಲ, ಡೈರೆಕ್ಟಾಗಿ ಫುಲ್ ಕಲರ್ ಶೇಡ್ಸ್ ಬರುತ್ತೆ ಸ್ನೇಹಿತರೆ. ಸೊ ಈಗ ನಾನು ಸೆಲೆಕ್ಟ್ ಮಾಡಿದ್ದೀರಲ್ವಾ, ಸೊ ಅದಕ್ಕೆ ಡೈರೆಕ್ಟಾಗಿ ಫುಲ್ ಫಿಲ್ ಮಾಡಬೇಕಂತ ಹೇಳಿದ್ರೆ ಸೊ ನಾನಿಲ್ಲೇ ಫುಲ್ ಒಪಾಸಿಟಿ 100% ಮಾಡಿದ್ದೀರಿ, ಫುಲ್ ಸೇಮ್ ಕಲರ್ ತಂದುಬಿಟ್ಟು ಸೊ ನಾವಿಲ್ಲಿ ಅಪ್ಲೈ ಮಾಡಿದ್ರೆ ಫುಲ್ ಕಲರ್ ಕರೆಕ್ಟಾಗಿ ನಮಗೇನಾಗುತ್ತೆ ಇದ್ರ ಮೇಲೆ ಅಪ್ಲೈ ಆಗುತ್ತೆ, ನೋಡ್ಬೋದು. ಸೊ ಅದೇ ರೀತಿ ನೀವು ಕರೆಕ್ಟಾಗಿ ಮನೆಗೆ ಎಲ್ಲೆಲ್ಲಿ ಬೇಕೋ ಕಲರ್ಸ್ ನೀವು ಅಪ್ಲೈ ಮಾಡಿಬಿಟ್ಟು ಇದನ್ನು ರಿಯಲಾಗಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ, ಯಾವ ರೀತಿ ನಿಮಗೆ ಮನೆಗೆ ಬರುತ್ತೆ ಅಂದ್ಬಿಟ್ಟು. ಸೊ ಈ ಕಲರಲ್ಲಿ ಅಪ್ಲೈ ಮಾಡಿದ್ದೀರಿ, ಇಲ್ಲಿ ಟೈಲ್ಸೇ ಇರುತ್ತೆ ಅಂದ್ಕೊಳ್ಳಿ. ನೀವು ಎಕ್ಸಾಂಪಲ್ ಇಲ್ಲಿ ಟೈಲ್ಸ್ ಹಾಕಿರ್ತೀರ ಬಾಲ್ಕನಿ ಫ್ರಂಟಲ್ಲಿ. ಸೊ ಈ ಇಮೇಜಿನ ನೀವು ರಿಯಲಾಗಿ ಯಾವ ರೀತಿ ಇನ್ನೂ ಸ್ವಲ್ಪ ಫುಲ್ ರಿಯಲಿಟಿಗೆ ಬರೋದಕ್ಕೆ ಜಸ್ಟ್ ಒಂದು ಟಿಪ್ಸ್ ಹೇಳ್ತೀನಿ ಸ್ನೇಹಿತರೆ. ಈ ಇಮೇಜಿನ ನೀವು ಜಸ್ಟಿಗೆ ಎ ಜೊತೆಗೆ ಹಾಕಿ ಇದನ್ನು ನೀವು ರಿಯಲಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು.
ಸೊ ಮಾಡೋ ಮೊದಲು ನೀವು ನೋಡಿ 2 ಕಲರ್ ಯೂಸ್ ಮಾಡಿದ್ದೀರಿ, ಒಂದು ಪಿಂಕ್ ಮತ್ತು ಒಂದು ಗ್ರೀನ್ ಕಲರ್ಸ್ನ ನಾವು ಇಲ್ಲಿ ಪೈಂಟಲ್ಲಿ ಯೂಸ್ ಮಾಡಿದ್ದೀರಿ. ನಂತರ ಏನು ಮಾಡ್ಬೋದು ಅಂತ ಹೇಳಿದ್ರೆ ನೋಡಿ ಫೈಲ್ ತೋರಿಸಿದ್ದು ನಿಮಗೆ ಸೇವ್ ಮಾಡ್ಬೋದು. ಪ್ರಾಜೆಕ್ಟ್ ಫೈಲ್ ನಿಮಗೆ ಸೇವ್ ಆಗಿದೆ, ಸೇವ್ ಮಾಡ್ಕೊಳ್ಬೋದು ಇಲ್ಲಿ. ಸೊ ನಿಮ್ಮ ಫೈಲ್ ನೇಮ್ ಏನಿದೆ, ಸೊ ಮೈ ಹೌಸ್ ನೇಮ್ ಕೊಡ್ತೀನಿ. ಓಕೆ, ಸೇವ್ ಮಾಡ್ಕೊಳ್ಳಿ. ಸೊ ಇದೇ ವರ್ಕ್ ನಾನು ಮತ್ತೆ ರೆಸ್ಯೂಮ್ ಮಾಡಬೇಕಲ್ವಾ, ಸೊ ನಾನು ಇದನ್ನ ರಿಫ್ರೆಶ್ ಮಾಡ್ಕೊಳ್ತೀನಿ ನೋಡಿ. ರಿಫ್ರೆಶ್ ಮತ್ತೆ ನಾನು ಕೆಲವು ಟೈಮ್ ನಂತರ ಬರ್ತಾ ಇದ್ದೀನಿ. ಸೊ ಬಂದು ಈಗ ಮತ್ತೆ ಅದೇ ವರ್ಕ್ನ ನಾನು ರೆಸ್ಯೂಮ್ ಮಾಡ್ತಾ ಇದ್ದೀನಿ. ಜಸ್ಟ್ ಬಂದು ಸ್ನೇಹಿತರೆ ಇಲ್ಲಿ ನೋಡಿ ನಿಮಗೆ ಪ್ರಾಜೆಕ್ಟ್ ಅಪ್ಲೋಡ್ ಆಪ್ಷನ್ ಇಲ್ಲಿ ಬರುತ್ತೆ. ನಿಮಗೆ ಈ ಪ್ರಾಜೆಕ್ಟ್ ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಯಾವ್ದು ಮೈ ಲಾಸ್ಟ್ ಆಪ್ಷನ್ ಇತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಮಿಡಿಯೇಟಾಗಿ ನೀವು ಲಾಸ್ಟ್ ಯಾವ ಸ್ಟೆಪ್ಪಲ್ಲಿ ಇತ್ತಲ್ಲ, ಸೊ ಅದೇ ಸ್ಟೆಪ್ಪಲ್ಲಿ ನಿಮಗೆ ಇದು ಪ್ಲಾನ್ ಸಿಗುತ್ತೆ. ನಾವು ಇವಾಗ ಈ ಪ್ಲಾನ್ನ ನಾವು ಡೌನ್ಲೋಡ್ ಇಮೇಜ್ ಬೇಕು ನಮಗೆ. ಸೊ ಇಮೇಜ್ನ ಡೌನ್ಲೋಡ್ ಏನು ಮಾಡ್ಕೊಳ್ತೇವೆ ನೋಡಿ, ಇಲ್ಲಿ ಆಪ್ಷನ್ ಇದೆ ಡೌನ್ಲೋಡ್ ಇಮೇಜ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಸ್ನೇಹಿತರೆ ನಾವು ಎಡಿಟ್ ಮಾಡೋ ಟೈಮಲ್ಲಿ 2-3 ಕಲರ್ ಎಕ್ಸ್ಟ್ರಾ ಯೂಸ್ ಮಾಡಿದ್ರಿ. ಸೊ ಅದ್ರಲ್ಲಿ ನಮಗೆ ಈಗ ಯಾವ್ದು ಬೇಕಾಗಿದೆ, ಪಿಂಕ್ ಮತ್ತು ಗ್ರೀನ್ ಬೇಕಾಗಿದೆ. ಈ ಕಲರ್ ನಮಗೆ ಬೇಕಾಗಿಲ್ಲ. ಸೊ ಈ ಕಲರ್ ನೀವು ಏನು ಮಾಡ್ಬೋದು, ಇಲ್ಲಿ ರಿಮೂವ್ ಮಾಡ್ಬೋದು ಸ್ನೇಹಿತರೆ. ರಿಮೂವ್ ಮಾಡಿಬಿಟ್ಟು ಏನು ಮಾಡಿ ಅಂತೇಳಿದ್ರೆ ಇಮೇಜ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಮೇಜ್ ಏನು ಮಾಡೋಣ, ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಣ ನೋಡಿ. ಪೈಂಟೆಡ್ ಹೌಸ್ ವಿತ್ ಕಲರ್, ಸೊ ಅದು ಇಮೇಜು ಡೌನ್ಲೋಡ್ ಆಗುತ್ತೆ. ಸೊ ಇಮೇಜ್ ಡೌನ್ಲೋಡ್ ಆಗಿದೆ ನೋಡೋಣ. ಇದು ಇಮೇಜ್ ನೋಡೋಲ್ಲ ಸ್ನೇಹಿತರೆ. ಈಗ ಇದೇ ಪಾಯಿಂಟ್ನ ರಿಯಲಾಗಿ ಅಪ್ಲೈ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ರಿಯಲಿಸ್ಟಿಕ್ ಬರೋದಕ್ಕೆ ಏನು ಮಾಡಬೇಕು ಅಂತ ಈ ಟಿಪ್ಸ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ನೋಡಿ ಸ್ನೇಹಿತರೆ, ನಿಮಗೆ ಇಲ್ಲಿ ಇಮೇಜ್ ಇದೆಯಲ್ಲ, ಇಮೇಜ್ ಕೆಳಗಡೆ ಬಾಟಮ್ ಕಲರ್ ನಿಮಗೆ ಕಲರ್ ಕೂಡ ಯಾವ ಕಲರ್ ಕೂಡ ಅಪ್ಲೈ ಮಾಡಿದರೆ ಆ ಕಲರ್ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡ್ಬೋದು ಇಲ್ಲಿ. ಸೊ ಅದೇ ರೀತಿ ನೀವೇನು ಬೇರೆ ಗ್ರೀನ್ದು ನೀವೇನು ಬೇರೆ ಬ್ರ್ಯಾಂಡ್ ಸೆಲೆಕ್ಟ್ ಮಾಡಿದರೆ ಆ ಬ್ರ್ಯಾಂಡ್ ಪ್ರಕಾರ ನಿಮಗೆ ಕಲರ್ ಕೋಡ್ ತೋರಿಸುತ್ತೆ. ಅದೇ ಪ್ರಕಾರ ಯಾವ ಕಲರ್ಸ್ ನೀವು ಯೂಸ್ ಮಾಡಿದ್ದೀರ ಬ್ರ್ಯಾಂಡ್, ಆ ಕಲರ್ ಕೋಡ್ನ ನಿಮಗೆ ಇಲ್ಲಿ ಇದು ಡಿಸ್ಪ್ಲೇ ಮಾಡುತ್ತೆ ನೋಡಿ ಸ್ನೇಹಿತರೆ. ಇದನ್ನ ಈಗ ನಾವು ರಿಯಲಿಸ್ಟಿಕ್ ಕನ್ವರ್ಟ್ ಮಾಡೋದಕ್ಕೆ ಸಿಂಪಲಾಗಿ ಏನು ಮಾಡೋಣ, ನಾವು A2 ತೊಗೊಳ್ಳೋಣ. ಇವಾಗ ಕೋಪೈಲಟರ್ ಯೂಸ್ ಮಾಡ್ಬೋದು, ಚಾಟ್ GPT ಏನಿಗೆ ಬೇಕಾ ನೀವು ಇದನ್ನು ಯೂಟಿಲೈಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಇದರಲ್ಲಿ ಏನು ಮಾಡಬೇಕಂತೇಳಿದ್ರೆ ನೀವು ಇಲ್ಲಿ ಅಪ್ಲೋಡ್ ಆಪ್ಷನ್ ಬರುತ್ತೆ. ಅಪ್ಲೋಡಲ್ಲಿ ಏನು ಮಾಡಬೇಕಂತೇಳಿದ್ರೆ ನಿಮ್ಮದು ಮೈನ್ ಇಮೇಜ್, ಈಗ ನಾವು ಕಲರ್ ಅಪ್ಲೈ ಮಾಡಿದ್ದೀರಲ್ಲ ಅಪ್ಲೈ ಇಮೇಜ್ ಮತ್ತು ನಿಮ್ಮ ಒಂದು ರಿಯಲ್ ಇಮೇಜ್ ಇದೆಯಲ್ಲ, ಸೊ ರಿಯಲ್ ಇಮೇಜಿನ ನೀವು 2 ಒಟ್ಟಿಗೆ ನೀವು ಅಪ್ಲೋಡ್ ಮಾಡಿಬಿಟ್ಟು ಸೊ ಅದಕ್ಕೆ ನೀವು ಹೇಳ್ಬೋದು, ಸೊ ನಾನು ನೋಡಪ್ಪ ನನಗೆ ಈ ರೀತಿ ಬೇಕಾಗಿದೆ. ಸೊ ಯೂಸ್ ದ ಸೇಮ್ ಕಲರ್ ಆನ್ ದಿ ವಾಲ್ ರೆಂಡರಿಂಗ್ ವಿತ್ ರಿಯಲಿಸ್ಟಿಕ್ ಪೈಂಟ್ ಎಫೆಕ್ಟ್. ಅಂದರೆ ರಿಯಲಿಸ್ಟಿಕ್ ನಮಗೆ ಪೈಂಟ್ ಎಫೆಕ್ಟ್ ನನಗೆ ಇದು ಬೇಕಾಗಿದೆ. ಸೊ ಅದೇ ರೀತಿ ಜನ್ರೇಟ್ ಮಾಡೋ ಅಂದ್ಬಿಟ್ಟು ಸೊ ನಂತರ ನೀವು ಎಂಟ್ರಿ ಕೊಟ್ಟಿದ ತಕ್ಷಣ ಸೊ ಇದೇನು ಮಾಡುತ್ತೆ, ನಿಮಗೆ ರಿಯಲಿಸ್ಟಿಕ್ಕಾಗಿ ಇಮೇಜ್ನ ಇದು ಜನ್ರೇಟ್ ಮಾಡಿಕೊಡುತ್ತೆ. ನಿಮಗೂ ರಿಯಲಿಸ್ಟಿಕ್ ಆಗಿರುತ್ತೆ. ನಿಮಗೆ ಪೈಂಟ್ ಅಂದರೆ ಸನ್ಲೈಟ್ ಬಿದ್ದು ಶಾಡೋ ಆ ಥರ ಇರುತ್ತಲ್ಲ, ಸೊ ಅದರೆಲ್ಲ ಪ್ರಕಾರವಾಗಿ ಅಪ್ಲೈ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಇಮೇಜ್ ಜನ್ರೇಟ್ ಆಗ್ತಾ ಇದೆ. ನಾವೇನು ಕಲರ್ ಅಪ್ಲೈ ಮಾಡಿದ್ದೀರಿ ಅದೇ ರೀತಿಯ ಕಲರ್ ಶೇಡ್ಸ್ ತೊಗೊಳುತ್ತೆ. ಅದ್ರ ಜೊತೆಗೆ ನಾವು ಕಲರ್ ಕೋಡ್ ಕೊಟ್ಬಿಟ್ಟು ಅದ್ರಾಗ ಐಡಿಯಾಸ್ ಕೂಡ ನಾವು ಈಸಿಯಾಗಿ ಕೊಡ್ಬೋದು. ಈಗ ನೋಡ್ಬೋದು, ಈಗ ಮನೆಗೆ ರಿಯಲ್ಲಾಗಿ ಅಪ್ಲೈ ಮಾಡಿದ್ರೆ ಯಾವ ರೀತಿ ಕಾಣಂತ. ಸೊ ಅದೇ ರೀತಿ ನೀವು ಇಮೇಜ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮಗೆ ಎಕ್ಸಾಕ್ಟ್ ಐಡಿಯಾ ಸಿಗ್ತಿದೆಯಲ್ಲ, ಸೊ ಯಾವ ರೀತಿ ಅಪ್ಲೈ ಮಾಡಿದ್ರೆ ಯಾವ ಕಲರ್ ಶೇಡ್ ಸಿಗುತ್ತೆ ಅಂದ್ಬಿಟ್ಟು ಈಸಿಯಾಗಿ. ಅಂದರೆ ನಿಮಗೆ ಡೆಮೋಗೋಸ್ಕರ ನಾನು ಒಂದು ರಫ್ಲಿ ಕಲರ್ಸ್ ಹಾಕಿದ್ದೀನಿ. ನಿಮಗೆ ಬೇಕಾದ ಕಲರ್ ಶೇಡ್ಸ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಮನೆಗೆ ನೀವು ಅಪ್ಲೈ ಮಾಡಿಬಿಟ್ಟು ರಿಯಲಾಗಿ ಒಂದು ಇಮೇಜ್ನು ಕೂಡ ನೀವು ಏನು ಮಾಡ್ಬೋದು, ಇಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮಗೇನೋ ಡೌಟ್ ಇದೆ ಅಥವಾ ಯಾವ ರೀತಿ ಆದರೂ ನಿಮಗೆ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಮುಂದೆ ಬರೋ ವಿಡಿಯೋದಲ್ಲಿ ನಾನು ನಿಮಗೆ ಅದರ ಯಾವ ರೀತಿ ಒಂದು ಇಶ್ಯೂ ಇತ್ತು ಅಂತ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋದು ಯಾವ ರೀತಿ, ಜೊತೆಗೆ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ನಾವು ಮುಂದೆ ಬರೋ ವಿಡಿಯೋಗಳಲ್ಲಿ ಅದನ್ನು ಕೂಡ ನಾವು ಇಂಪ್ರೂವ್ಮೆಂಟ್ ಮಾಡಿ ಕೊಡ್ತೀರಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಜೊತೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.